31 ಜುಲೈ ಮುಗೀತು. ITR ಫೈಲ್ ಮಾಡೋ ಚಾನ್ಸ್ ಮುಗೀತು ಅಂದ್ಕೊಂಡ್ರಾ? ಒಂದು ನಿಮಿಷ, ಎಲ್ರಿಗೂ 31 ಜುಲೈನೇ ಡ್ಯೂ ಡೇಟ್ ಆಗಿರಲ್ಲ. ನಮಸ್ಕಾರ, ನಾನು ಸ್ನೇಹ ಮಿಣಜಿ, ಚಾರ್ಟರ್ಡ್ ಅಕೌಂಟೆಂಟ್. ಈ ವಿಡಿಯೋದಲ್ಲಿ ನಾನು ITR ಡ್ಯೂ ಡೇಟ್ಸ್ ಬಗ್ಗೆ ಮಾತಾಡ್ತೀನಿ. ಫಾರ್ ಇಂಡಿವಿಜುವಲ್ಸ್ 31 ಜುಲೈ ಒಂದೇ ಡ್ಯೂ ಡೇಟ್ ಆಗಿರಲ್ಲ. 31 ಆಗಸ್ಟ್, 31 ಅಕ್ಟೋಬರ್, 30 ನವಂಬರ್. ಫಾರ್ ಇಂಡಿವಿಜುವಲ್ಸ್ 31 ಜುಲೈ ಯಾವಾಗ ಅಪ್ಲಿಕೇಬಲ್ ಆಗುತ್ತೆ ಅಂದರೆ, ನಿಮ್ಮದು ಸ್ಯಾಲ್ರಿ ಇರುತ್ತೆ, ಪೆನ್ಷನ್ ಇರುತ್ತೆ, ಏನೋ FD ಇಂಟ್ರೆಸ್ಟು, ರೆಂಟು, ಕ್ಯಾಪಿಟಲ್ ಇನ್ಕಮ್ ಬಂದಿರುತ್ತೆ ಅಥವಾ ಲಾಸು ಆಗಿರ್ಬೋದು, ಅವ್ರಿಗೆಲ್ಲ 31 ಜುಲೈ ಅಪ್ಲಿಕೇಬಲ್ ಆಗಿರುತ್ತೆ. 31 ಆಗಸ್ಟ್ ಈ ಡ್ಯೂ ಡೇಟ್ ಯಾರಿಗೆ ಅಪ್ಲಿಕೇಬಲ್ ಆಗಿರುತ್ತೆ ಅಂದರೆ, ಸ್ಮಾಲ್ ಬಿಸ್ನೆಸ್ ಇರ್ತಾವಲ್ಲ ಅವರಿಗೆ. ಅವರಿಗೆ ಟ್ಯಾಕ್ಸ್ ಆಡಿಟ್ ಅಪ್ಲಿಕೇಬಲ್ ಆಗ್ತಿರಲ್ಲ, ಅವರಿಗೆಲ್ಲ 31 ಆಗಸ್ಟ್ ಈಸ್ ಡ್ಯೂ ಡೇಟ್. ಆಮೇಲೆ 31 ಸೆಪ್ಟೆಂಬರ್ ಅಲ್ಲಿ ಟ್ಯಾಕ್ಸ್ ಆಡಿಟ್ ಡ್ಯೂ ಡೇಟ್ ಇರುತ್ತೆ. ಸೊ ಅದಾದಮೇಲೆ 1 ಅಕ್ಟೋಬರ್ಗೆ ಯಾರ್ಯಾರಿಗೆ ಟ್ಯಾಕ್ಸ್ ಆಡಿಟ್ ಅಪ್ಲಿಕೇಬಲ್ ಆಗ್ತಿರ್ತದಲ್ಲ ಅಂಥ ಬಿಸ್ನೆಸ್ಸು, ಪ್ರೊಫೆಷನ್ಸು, ಆಮೇಲೆ ಫ್ರೀಲ್ಯಾನ್ಸರ್ಸು ಇರ್ತಾರಲ್ಲ ಅವ್ರಿಗೆಲ್ಲ 31 ಅಕ್ಟೋಬರ್ ಡ್ಯೂ ಡೇಟ್ ಆಗಿರುತ್ತೆ. 30 ನವಂಬರ್ ಒಂದು ಡ್ಯೂ ಡೇಟ್. ಅದು ಯಾರಿಗಂದರೆ ಟ್ರಾನ್ಸ್ಫರ್ ಪ್ರೈಸಿಂಗ್ ಕೇಸಸ್ ಯಾರಿಗೆ ಅಪ್ಲಿಕೇಬಲ್ ಆಗ್ತಿರ್ತದಲ್ಲ ಅವರಿಗೆ. ಸೊ 31 ಜುಲೈ ಒಂದೇ ಡ್ಯೂ ಡೇಟ್. ಅಲ್ಲಿ ನಿಮ್ದು ಇನ್ಕಮ್ ಯಾವ ಕ್ಯಾಟಗರಿಯಲ್ಲಿ ಬರುತ್ತಲ್ಲ ಅದ್ರ ಬೇಸಿಸ್ ಮೇಲೆ ಡ್ಯೂ ಡೇಟ್ಸ್ ಇರುತ್ತವೆ. ಸೊ ನೀವು ಅದನ್ನು ಚೆಕ್ ಮಾಡಿರಿ, ನಿಮ್ಮ ಡ್ಯೂ ಡೇಟ್ಸ್ ತಿಳ್ಕೊಂಡು ಆಮೇಲೆ ಕರೆಕ್ಟ್ ITR ಫಾರ್ಮ್ಸ್ ಫಿಲ್ ಮಾಡಿರಿ. ಇನ್ನೊಂದು ವಿಷಯ, 31 ಜುಲೈಗೆ ಯಾರೆಲ್ಲ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಮಾಡಿರಿ, ಅದರಲ್ಲಿ ಏನಾದರೂ ಒಂದಿಷ್ಟು ಮಿಸ್ ಆಗಿತ್ತು, ಇನ್ಕಮ್ಮು ಅಥವಾ ಡಿಡಕ್ಷನ್ಸ್ ತೊಗೋಬೇಕಾಗಿತ್ತು, ಅಥವಾ ಏನಾದರೂ ಒಂದು ಎಡಿಟ್ಸ್ ಅಥವಾ ಚೇಂಜಸ್ ಮಾಡಬೇಕಾಗಿತ್ತು ಅಂದರೆ ನೀವು ಇವಾಗ ರಿವೈಸ್ ರಿಟರ್ನ್ ಅಂತ ಇರುತ್ತೆ, ಅದರಲ್ಲಿ ನೀವು ಅದನ್ನೆಲ್ಲ ಚೇಂಜಸ್ ಮಾಡ್ಬೋದು. ರಿವೈಸ್ ರಿಟರ್ನ್ ಆದಮೇಲೆ ಬಿಲೇಟೆಡ್ ರಿಟರ್ನ್, ಅಪ್ಡೇಟೆಡ್ ರಿಟರ್ನ್, ಲೇಟ್ ಫೈಲಿಂಗ್ ಫೀಸು, ಏನು ಇಂಟ್ರೆಸ್ಟ್ ಪೆನಲ್ಟೀಸು ಏನೇನು ಅಪ್ಲಿಕೇಬಲ್ ಇರ್ತವೆ, ITR ಫಾರ್ಮ್ಸ್ ಯಾರಿಗೆಲ್ಲ ಅಪ್ಲಿಕೇಬಲ್ ಆಗ್ತಿರ್ತವೆ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋಸಲ್ಲೇ ಹೇಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.